ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಮತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಎಲ್ ಎಸ್ ಸಿ ವರ್ಸ್ ಡಿ ಸಿ ಅನ್ಬೋದು. ಎಲ್ ಎಸ್ ಸಿ ಅದ ಲಕ್ನೋನಲ್ಲಿ ಇಲ್ಲಿ ಎಲ್ ಎಸ್ ಸಿ ಆಲ್ಮೋಸ್ಟ್ ಮ್ಯಾಚ್ನ ಗೆಲ್ಲೋ ಚಾನ್ಸಸ್ ಇರುತ್ತೆ. ಮತ್ತು ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು ಸ್ಕೋರ್ಗಿಂತ ಇಲ್ಲಿ ಬ್ಯಾಟಿಂಗ್ ಟಾಸ್ ಗೆದ್ದವ್ರು ನನ್ನ ಪ್ರಕಾರ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳೋ ಚಾನ್ಸ್ ಇರುತ್ತೆ. ಮತ್ತು ಇಲ್ಲಿ ರಾಹುಲಲ್ಲಿ ಒಂಚೂರು ರನ್ ಬರೋ ಚಾನ್ಸಸ್ ಇರಬೇಕು, ಇಲ್ಲಾಂದರೆ ಟೀಮ್ ಕಷ್ಟ ಆಗುತ್ತೆ. ಮತ್ತು ಇಲ್ಲಿ ಡಿಕಾಕ್ ಅವರಾಗಲಿ ದೇವದತ್ ಪಡಿಕ್ಕರ್ ಎಲ್ಲ ಮ್ಯಾಚಲ್ಲಿ ಆಲ್ಮೋಸ್ಟ್ 0ಗೆ ಔಟ್ ಆಯ್ತಿದ್ದಾರೆ ಅನ್ಬೋದು. ಮತ್ತು ಇಲ್ಲಿ ಎಲ್ ಎಸ್ ಸಿ ಆಲ್ಮೋಸ್ಟ್ ಒಳ್ಳೆ ಡೆಪ್ತ್ ಬ್ಯಾಟ್ಸ್ಮನ್ ಇದ್ದಾರೆ ಅನ್ಬೋದು ಗುರು. ಇಲ್ಲಿ ಕುಲ್ದೀಪ್ ಯಾದವ್ ಆಗಲಿ, ಮತ್ತು ಇಲ್ಲಿ ಪೂರವ್ ಆಗಲಿ, ಮತ್ತು ವಿಷ್ಣೋಯ್ ಆಗಲಿ, ಮತ್ತು ಮಾರ್ಕಿಸ್ ಸ್ಟೋನಿಸ್ ಆಗಲಿ, ಇವರೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಿದ್ದಾರೆ ಅನ್ಬೋದು. ಮತ್ತು ಇವ್ರ ಕಡೆ ಬೌಲಿಂಗ್ ಏನು ಬರ ಇಲ್ಲ ಅನ್ಬೋದು. ಮಾಯಕ್ ಯಾದವ್ ಮತ್ತು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಿದ್ದಾರೆ ಅನ್ಬೋದು. ಇಲ್ಲಿ ಡೆಲ್ಲಿಲಿ ಸಿಕ್ಕಾಪಟ್ಟೆ ಡೆಪ್ಸ್ ಬ್ಯಾಟ್ಸ್ಮನ್ ಇಲ್ಲ. ಮತ್ತು ಬೌಲಿಂಗು ಚೆನ್ನಾಗಿದೆ ಇವ್ರ ಕಡೆ. ಖಲೀಲ್ ಅಹ್ಮದ್ ಮತ್ತು ಅಕ್ಷಯ್ ಪಟೇಲು ಮತ್ತು ಪೃಥ್ವಿ ಶಾ ಮತ್ತು ರಿಷಬ್ ಪಂತ್ ಮತ್ತು ಸಿಕ್ಕಾಪಟ್ಟೆ ಡೇವಿಡ್ ವಾರ್ನರ್ ಒಂಚೂರು ಔಟ್ ಆದರೆ ಇವ್ರ ಕಡೆ ತಿನ್ಕಾಡೋದು ಜಾಸ್ತಿ ಅನ್ಬೋದು. ಮತ್ತು ಇವ್ರ ಕಡೆ ನೋಕೆ ಅವರು ಸಿಕ್ಕಾಪಟ್ಟೆ ಜಾಸ್ತಿ ಅವರನ್ನು ಹೊಡ್ಸ್ಕೋತಿದ್ದಾರೆ. ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 170 ಇಲ್ಲ 180 ಹೊಡೆಯೋ ಚಾನ್ಸ್ ಇದೆ. ಮತ್ತು ಬ್ಯಾಟಿಂಗ್ಗೆ 50%, ಬೌಲಿಂಗ್ಗೆ 50%. ಇಲ್ಲಿ ಫಾಸ್ಟ್ ಬೌಲರ್ ಬಂದ್ಬಿಟ್ಟು 65 ಅನ್ಬೋದು. ಇಲ್ಲಿ ಸ್ಪಿನ್ನಿಂಗ್ಗೆ ಅಷ್ಟು ಇಲ್ಲ ಅನ್ಬೋದು, 35% ಅಷ್ಟೇ ಇವರು. ಇಲ್ಲಿ ಏನೇ ಇರಲಿ ಇವೆಲ್ಲ ಇಲ್ಲಿ ಆಲ್ಮೋಸ್ಟ್ ಟಾಸ್ ಗೆಲ್ಲೋರು ನನ್ನ ಪ್ರಕಾರ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳೋ ಚಾನ್ಸ್ ಇರುತ್ತೆ. ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರೆ ಗೆಲ್ಬೋದು, ಏನಿಲ್ಲ. ಆದರೆ ಒಂಚೂರು ರನ್ನ ಜಾಸ್ತಿ ಹೊಡೆದಷ್ಟು ಈಸಿ ಆಗ್ಬೋದು. ಇಲ್ಲಿ ಜಾಸ್ತಿ ಸ್ಕೋರ್ ಎಕ್ಸ್ಪೆಕ್ಟೇಷನ್ ಕಡಿಮೆ ಅನ್ಬೋದು. 180 ಬಂದರೆ ಹೆಚ್ಚು, 160 ಬಂದರೆ ಹೆಚ್ಚು ಅನ್ಬೋದು. ಇಲ್ಲಿ ಎಲ್ ಎಸ್ ಸಿ ಟೀಮು ಯಾರ್ಯಾರು ಆಡ್ಬೋದು ಅಂದರೆ ರಾಹುಲ್ ಅವ್ರು ಕ್ಯಾಪ್ಟನ್ ಆಗಿರ್ತಾರೆ, ಡಿಕಾಕ್ ಅವರು, ಮತ್ತು ದೇವದತ್ ಪಡಿಕ್ಕಲ್, ಮಾರ್ಕಿಸ್ ಸ್ಟೋನಿಸು, ಪೂರವ್, ಮತ್ತು ಕೃಣಾಲ್ ಪಾಂಡ್ಯ, ವಿಷ್ಣೋಯ್, ಮಾಯಕ್ ಯಾದವ್, ಸುಮಾರು ಜನನ ಇವರು ಚೇಂಜ್ ಮಾಡೋ ಮೂಮೆಂಟು ಬಂದರೂ ಬರ್ಬೋದು. ಅವ್ರ ಕಡೆ ಏನಾದರೆ ಮೇನು ಇಲ್ಲಿ ರಾಹುಲ್ ಒಂಚೂರು ಬ್ಯಾಟಿಂಗ್ ಆಡಬೇಕು. ಕ್ಯಾಪ್ಟನ್ಸಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಒಂಚೂರು ಬ್ಯಾಟಿಂದ ರನ್ ಬಂದರೆ ಚೆನ್ನಾಗಿರುತ್ತೆ. ಸುಮಾರು ಮ್ಯಾಚ್ ಇವ್ರಿಗೆ ಬರ್ತೀರಿ. ಏನು ಒಂದು ಮ್ಯಾಚ್ ಸೋತಿರ್ಬೋದು ಅಷ್ಟೇ ಗುರು. ಮೇನು ಇಲ್ಲಿ ದೇವದತ್ ಪಡಿಕ್ಕಲ್ ಒಂಚೂರು ಚೆನ್ನಾಗಿ ಆಡಬೇಕು ಅಂತೀನಿ ಒಟ್ಟಿನಲ್ಲಿ. ಮಾರ್ಕಿಸ್ ಸ್ಟೋನಿಸ್ ಹೋದ ಮ್ಯಾಚ್ 50 ರನ್ ಹೊಡೆದಿದ್ರು. ಪೂರವ್ ಅಷ್ಟೇ ಚೆನ್ನಾಗಿ ಆಡ್ತಾರೆ. ಮೇನು ಇಲ್ಲಿ ಡೆಲ್ಲಿ ಗೆಲ್ಲೋ ಚಾನ್ಸ್ ಇಲ್ವಾ ಅಂದರೆ ಮೇನು ಇಲ್ಲಿ ಪೂರವ್, ಮಾರ್ಕಿಸ್ ಸ್ಟೋನಿಸು, ಡಿಕಾಕ್ ಅವ್ರನ್ನ ಔಟ್ ಮಾಡಿದ್ರೆ ಇವರು ಗೆಲ್ಲೋ ಚಾನ್ಸ್ ಇರುತ್ತೆ. ಒಟ್ಟಿನಲ್ಲಿ ಇವರು ಕಡಿಮೆ ರನ್ ಹೊಡೆಯೋ ಕೇಪಬಿಲಿಟಿ ಇಲ್ಲ, ಜಾಸ್ತಿ ಸಿಕ್ಕಾಪಟ್ಟೆ ಫಾರ್ಮಲ್ಲಿದ್ದಾರೆ ಎಲ್ ಎಸ್ ಸಿ ಅವರು ಅನ್ಬೋದು. ಬಟ್ ನಾನು ಮೇನ್ ರಾಹುಲ್ ಇನ್ನೊಂಚೂರು ಫಾರ್ಮ್ ಬಂದರೆ ಅವರು 200 ಗಡಿ ದಾಟೋ ಟೈಮ್ ಬಂದರೂ ಬರ್ಬೋದು ಅಂತೀನಿ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಡಿಕಾಕು, ದೇವದತ್ ಪಡಿಕ್ಕಲು, ಮಾರ್ಕಿಸ್ ಸ್ಟೋನಿಸು, ಪೂರವ್ ಇವ್ರನ್ನೆಲ್ಲ ಬೇಗ ಔಟ್ ಮಾಡೋದು ಡೆಲ್ಲಿ ಗೆಲ್ಲೋ ಚಾನ್ಸ್ ಇರುತ್ತೆ. ಒಟ್ಟಿನಲ್ಲಿ ಡೆಲ್ಲಿ ಇಷ್ಟು ಇವರು ಸಿಕ್ಕಾಪಟ್ಟೆ ಮುಖ್ಯ ಅನ್ಬೋದು ಇವ್ರ ಕಡೆ ಎಲ್ ಎಸ್ ಸಿ ಕಡೆ. ಒಟ್ಟಿನಲ್ಲಿ ಮಾಯಕ್ ಯಾದವ್ ಬೌಲರ್ಗೆ ಇವರು ಡೆಲ್ಲಿಯವರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾರೆ ಎಂಬುದು. ಒಟ್ಟಿನಲ್ಲಿ ಡಿ ಸಿ ಟೀಮಲ್ಲಿ ಕ್ಯಾಪ್ಟನ್ ಆಗಿ ರಿಷಬ್ ಪಂತ್ ಅವರು ಇರ್ತಾರೆ, ಮತ್ತು ಪೂರವ್, ಮತ್ತು ಪೃಥ್ವಿ ಶಾ, ಮತ್ತು ಡೇವಿಡ್ ಮಿಲ್ಲರ್ ಇವರಿಬ್ಬರು ಔಟ್ ಆಗಿಬಿಟ್ರೆ ಇಲ್ಲಿ ಡೆಲ್ಲಿ ಅವರು ಒಂಚೂರು ಕಷ್ಟ ಆಗುತ್ತೆ. ಒಟ್ಟಿನಲ್ಲಿ ಅಕ್ಷಯ್ ಪಟೇಲ್ ಅಂತ ಬ್ಯಾಟಿಂಗ್ ಏನು ಆಡಿಲ್ಲ ಇಲ್ಲಿ. ಒಟ್ಟಿನಲ್ಲಿ ರಿಷಬ್ ಪಂತ್ ಚೆನ್ನಾಗಿ ಆಡ್ತಾರೆ. ಒಟ್ಟಿನಲ್ಲಿ ಫಾರ್ಮಲ್ಲಿದ್ದಾರೆ ಗುರು. ರಿಷಬ್ ಪಂತ್ ಆಗಲಿ, ಪೃಥ್ವಿ ಶಾ ಆಗಲಿ, ಡೇವಿಡ್ ವಾರ್ನರ್ ಆಗಲಿ. ಒಟ್ಟಿನಲ್ಲಿ ಇಶಾಂತ್ ಶರ್ಮಾ ಒಳ್ಳೆ ಡೆತ್ ಬೌಲಿಂಗ್ ಅನ್ಬೋದು ಇವ್ರ ಕಡೆ. ಖಲೀಲ್ ಅಹ್ಮದ್ ಆಗಲಿ, ಮುಖೇಶ್ ಆಗಲಿ ಸಿಕ್ಕಾಪಟ್ಟೆ ಡೆಡ್ ಬೌಲರ್ ಅನ್ಬೋದು. ಇವ್ರ ಕಡೆ ಬೌಲಿಂಗ್ ಅಂತದ ಹೇಳ್ಕೊಳ್ಳೋ ಪ್ರದಕ್ಷಿಣ ಅನ್ನಂಗಿಲ್ಲ. ಒಟ್ಟಿನಲ್ಲಿ ಬ್ಯಾಟಿಂಗ್ ಡೆಪ್ತ್ ಇವ್ರ ಕಡೆ ಸಿಕ್ಕಾಪಟ್ಟೆ ಕಷ್ಟ. ಎಲ್ ಎಸ್ ಸಿ ಬ್ಯಾಟಿಂಗ್ ಡೆಪ್ತ್ ಇದೆ. ಪೂರವ್, ಮಾರ್ಕಿಸ್ ಸ್ಟೋನಿಸ್ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಡೆಪ್ತ್ ಇದೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಡೆಲ್ಲಿಲಿ ಡೇವಿಡ್ ವಾರ್ನರ್ ಬಿದ್ದೋದ್ರೆ, ಮತ್ತು ಪೃಥ್ವಿ ಶಾ, ರಿಷಬ್ ಪಂತ್ ಔಟ್ ಆಗ್ಬಿಟ್ರೆ ಇಲ್ಲಿ ಯಾರೇ ಬಂದು ಬ್ಯಾಟಿಂಗ್ ಆಡ್ತಾರೆ ಕಷ್ಟ. ಒಟ್ಟಿನಲ್ಲಿ ಡೆಲ್ಲಿಗೆ ಒಟ್ಟಿನಲ್ಲಿ ಮೇನು ಇವರು ಟೋಟಲ್ ಆಗಿ ಆಡಿರೋದಲ್ಲಿ ಒಂದು 4 ಮ್ಯಾಚ್ ಆಡಿರ್ಬೋದು ಅನ್ಕೋದು. 4 ಮ್ಯಾಚಲ್ಲಿ ಆಲ್ಮೋಸ್ಟ್ ಎಲ್ ಎಸ್ ಸಿನೇ ಗೆದ್ದಿರೋದು, 1 ಮ್ಯಾಚನ್ನು ಡೆಲ್ಲಿ ಗೆದ್ದಿಲ್ಲ. ಒಟ್ಟಿನಲ್ಲಿ ಮೇನ್ ಗುರು ನಾನು ಹೇಳ್ತೀನಿ ಎಲ್ ಎಸ್ ಸಿ ಆಲ್ಮೋಸ್ಟ್ ಹೋಮ್ ಗ್ರೌಂಡಲ್ಲಿ ಅಡ್ವಾಂಟೇಜ್ ತೊಗೊಂಡು ಎಲ್ ಎಸ್ ಸಿ ಗೆದ್ದೇ ಗೆಲ್ಲುತ್ತೆ ಅನ್ಕೋತೀನಿ. 1 ಸೈಡ್ ಮಾಡೋ
ಚಾನ್ಸಸ್ ಇದ್ರೂ ಅವ್ರನ್ನ ಇಡ್ಬೋದು. ಒಟ್ನಲ್ಲಿ ಡೆಲ್ಲಿ ಮಿಸ್ಸಾಗಿ ಗೆಲ್ಲೋ ಚಾನ್ಸಸ್ ಇರುತ್ತೆ ಒಟ್ನಲ್ಲಿ. ಮೇನು ಇಲ್ಲಿ LSG ಗೆಲ್ಲೋದು 100% ಅನ್ಬೋದು ಒಟ್ನಲ್ಲಿ. ಪ್ರಿವ್ಯೂ ಮ್ಯಾಚ್ ನಿಮ್ಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಜಾಸ್ತಿ ಸಬ್ಸ್ಕ್ರೈಬರ್ ಆಗ್ತಾರೆ.